ನಮಸ್ಕಾರ. ಖಾನಾಪುರ ತಾಲೂಕಾ ತೀರ್ಥಕುಂಡೆ ಗ್ರಾಮ. ಆ ಗ್ರಾಮದಲ್ಲಿ ತಾತೋಬಾ ಕಾಮ್ಕರ್ ಅಂತ ಒಂದು ಬಡ ಕುಟುಂಬರು ರೈತರು ಇರ್ತಾರೆ. ಆ ರೈತರು ಇವರ ತಾತೋಬಾ ಕಾಮ್ಕರ್ ಮತ್ತು ಅವರ ಅಣ್ಣ ವಿಠ್ಠಲ್ ಕಾಮ್ಕರ್ ಇಬ್ಬರು, ತುಕಾರಾಮ್ ಕಾಮ್ಕರ್ ಇಬ್ಬರು ಕೂಡಿ ರಘು ನಾಯಕ್ ಅಂತ ಒಬ್ಬ ಕಡಿ ಮಷಿನ್ದವ್ರಿಗೆ 2 ವರ್ಷ ಲೀಸಲ್ಲಿ ಭೂಮಿ ಕೊಟ್ಟಿದ್ದಾರೆ. 3 ಎಕರೆ ಜಮೀನು 2 ವರ್ಷ ಲೀಸಲ್ಲಿ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಮೋಸ ಮಾಡಿ ಆ ರಘು ನಾಯಕ್ ಏನು ಮಾಡಿದ್ದಾನೆ, 20 ವರ್ಷ ಅದರಲ್ಲಿ ಬರ್ಕೊಂಡಾನೆ. ಅದು ಬಾಂಡ್ ಏನು ಬರ್ಕೊಂಡಿದ್ದ ಡಾಕ್ಯುಮೆಂಟ್ಸ್ ಇವ್ರಿಗೆ ತೋರಿಸಲಿಲ್ಲ. ಪೈಲ ಲೀಸ್ ಮಾಡುವಾಗ ಏನೂ ಕೊಟ್ಟಿಲ್ಲ. ಇದರ ನಂತರ 2 ವರ್ಷ ಆದ ನಂತರ ಅವ್ರ ಕೆಲಸ ಅಲ್ಲಿ ನಡೀದಕ್ಕೆ ಇವ್ರು ಹೋಗಿ ರೈತರು ಕೇಳಿದ್ದಕ್ಕೆ, ನಾವು ಎಲ್ಲವನ್ನೂ ಬರ್ಕೊಂಡಿವಿ, ನಿಮ್ಮ ಕಡೆ ನಾವು ರೊಕ್ಕ ಕೊಟ್ಟಿದ್ದೀವಿ, ಎಲ್ಲ ರೊಕ್ಕ ಕೊಟ್ಟಿದ್ದೀನಿ, ಈಗ ಇಲ್ಲಿ ಬಂದರೆ ನಿಮ್ಗೆ ಕೈ ಕಾಲೆಲ್ಲ ಹೊಡಿತೀನಿ ಅಂತ ದಬಾಲಿಕೆ ತೋರಿಸಿದ್ದಾರೆ. ತದರ ನಂತರ ಇವ್ರು ಹೋಗಿ ಖಾನಾಪುರ ಸ್ಟೇಷನ್ದಾಗ ಕಂಪ್ಲೇಂಟ್ ಮಾಡಿದ್ರು ಸಹ, ಖಾನಾಪುರ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಆದರೂ ಸಹ ಇವ್ರ ಮ್ಯಾಗ ರಘು ನಾಯಕ್ ಮ್ಯಾಗ ಏನೂ ಆಕ್ಷನ್ ತೊಗೊಂಡಿಲ್ಲ. ಆ ಕೆಲಸ ಹಂಗನೇ ನಡೆದೈತಿ. ಈಗ 3 ಎಕರೆ ಜಮೀನನ್ನು ಬಿಟ್ಟು 5 ಎಕರೆ ಜಮೀನು ತನಕ ಬಂದಿದ್ದಾರೆ. ಈಗ ರೈತರು ಹೋದ್ರೆ ಅಲ್ಲಿ ರೈತರಿಗೆ ದಬಾಲಿಕೆಯನ್ನು ತೋರಿಸ್ತಾ ಇದ್ದಾರೆ. ಆ ದಬಾಲಿಕೆಯನ್ನು ಬಂದ್ ಆಗಬೇಕು ಮತ್ತು ಉಳ್ಕಿದಾದರೂ ಜಮೀನು ಇವ್ರು ರೈತರಿಗೆ ಕೊಡಬೇಕಂತ ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಕ್ಕೆ ಹೋಗ್ತಾ ಇದ್ದೀವಿ.